ತಾಯಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಯ್ತಾ? ನಿಮ್ದೊಂದೇ ಕತೆ ಅಲ್ಲ, ಊರವ್ರ ಕತೆ ಎಲ್ಲ ಕೇಳಬೇಕು. ಯವ್ವ ಅಜ್ಜ ಹೆಂಗಿದ್ವೆ? ಒಡವಟ್ಟು ಪೋಸ್ಟ್ ಆಫೀಸಿಂದ ಲವ್ ಲೆಟರ್ಗಳು ಹಾಕಿತ್ತು. ಈಗ ಲವ್ವೇ ಪೋಸ್ಟ್ ಆಫೀಸ್ ಹೋಗ್ತಿದ್ದೆ. ನಿಮ್ ಜೊತೆ ಬಾಳ್ವೆ ಮಾಡಕ್ಕ ಒಂದು ಅವಕಾಶ ಮಾಡ್ಕೊಡ್ರಿ. ಬೆಲ್ಲ ಕೊಡೆ. ಅಯ್ಯ ಬೆಲ್ ಇಲ್ ಮಾವ, ಖಾಲಿ ಆಗೈತಿ. ಅದಲ್ಲಲೇ ಇದು. ನಿನ್ ಗಂಡ ಏನ್ ಕೇಳಿದ್ರು ಕೊಡ್ಬೇಕು, ಬೆಲ್ಲ ಕೇಳಿದ್ರು ಕೊಡ್ಬೇಕು, ಸಕ್ರೆ ಕೇಳಿದ್ರು ಕೊಡ್ಬೇಕು. ಕರ್ಕೊಂಬಂದಿ ಅಲ್ಲ ಆಕಿ ಮೈನರ್ದು ಆಗ್ಲೇ 5-6 ವರ್ಷ ಕಳೆದೈತಿ. ನಿಮ್ ಮನೆಗೆ ಬ್ಲೌಸ್ಲೆಸ್ ಅಜ್ಜಿ ಬಂದಿದಾರಂತೆ. ಎತ್ತಿಗೆತ್ತಿ ಹತ್ತಿ ಹೆಚ್ಚು ಕಮ್ಮಿ ಆದ್ರೆ ಯಾರು ಅದರ ಇಲ್ಲಿ? ನಿಮ್ಮ ಮನೆಯಲ್ಲಿ ಬ್ಲೌಸ್ಲೆಸ್ ಮುದುಕಿ ಇದೆಯಂತೆ. ಬೇ ಅವ್ವ ಕುಬ್ಸ ಹಾಕಕ್ ಬರಂಗಿಲ್ಲೇನ್ ಬೇ? ನಿಮ್ ಮಗ ನಿಮ್ಗೆ ಅಂತ ಸೀರೆ ಕುಬ್ಸ ತಂದಿದ್ದಾರೆ. ಬೇಡ ಅಂದ್ರೆ ಕುಬ್ಸಾಕ್ತಾಳೆ. ಕುಬ್ಸದ ಬಗ್ಗೆ ಮಾತಾಡಿದ್ರ ಯಾರ ಅರ್ಥ ಒಬ್ಬೊಬ್ರಿಗೆ. ಮದುವೆ ಆಗಿದ್ರೆ ಈ ಸತಿ 4 ಮಕ್ಕಳು ತಂದಾಗ್ತಿದ್ದೆ. ಮಾಡ್ಬೇಕಿತ್ ಮತ್ತೆ 4-8 ಮಾಡ್ತಿದ್ದೆ. ಅಕ್ಕಿ ಹಾಡಿಗೆ ಕಾಗಿ ಗುಬ್ಬಿ ಪಶು ಪಕ್ಷಿಗಳು ತಲೆ ದೂಗ್ಸೇವೋ ರಾಮ. ಹೇ ಬುಬ್ಬುಣಿ, ನಾನೀಗ ಕಲ್ಸಕ್ ಬಂದೆ ಅಣ್ಣ. ಬುಕ್ ಸೆಟರಿಂದ ಹೋಗಕತ್ತಿ ಏನ? ನಿನ್ನ ಮಗನಿಂದ ಹೋಗಕತ್ತಿ. ಯಾವಾಗ ನೋಡಿದ್ರು ಕುಬುಸ ಕುಬುಸ ಅಂತ ಚಿಂತೆ ಮಾಡ್ತಾರೆ. ಹಳ್ಳಿಯ ಮತ್ತು ಪಟ್ಟಣದ ಎಲ್ಲ ಜನತೆಗೆ ಮಂಜಮ್ಮ ಜೋಗತಿಯ ನಮಸ್ಕಾರಗಳು. ನಾನು ಈ ಸಿನಿಮಾನ ಬೆಂಗಳೂರಲ್ಲಿ ನೋಡಿರಲಿಲ್ಲ ಮೊದಲನೇ ದಿನ. ಇವತ್ತು ಇಲ್ಲಿ ನೋಡಿದೆ, ನನಗೆ ತುಂಬ ದುಃಖ ಆಯಿತು. ತುಂಬ ಚೆನ್ನಾಗಿದೆ, ಒಳ್ಳೆ ಕಥೆ. ನಾನು ಇದರಲ್ಲಿ ಮಾಡಿದ್ದೀನಿ ಅಂತ ನಾನು ಅದನ್ನು ವೈಭವೀಕರಣಗೊಳಿಸ್ತಾ ಇಲ್ಲ. ಇದು ಒಟ್ಟಾರೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ಒಬ್ಬ ವಯಸ್ಸಾದವರು ಸಹ ನೋಡ್ತಕ್ಕಂಥ ಸಿನಿಮಾ. ಹೆಣ್ಮಕ್ಳು, ಗಂಡ್ಮಕ್ಳು, ಹುಡುಗರು
ವಯಸ್ಕರು ಎಲ್ಲರೂ ನೋಡ್ತಕ್ಕಂಥ ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಇವತ್ತು ಮಾರ್ನಿಂಗ್ ಶೋ ಬಂದು ಟಿಕೆಟ್ ತಗೊಂಡು ನಾನು ಸಿನಿಮಾವನ್ನು ನೋಡಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ವಿ ಶೋಭಾ ಅವರು, ಆಮೇಲೆ ಭಾರತಿ ಗುಂಡಿ ರಮೇಶ್ ಅವರು ನಿರ್ಮಾಣದಲ್ಲಿ ಮೂಡಿ ಬಂದಂಥ ಕುಂಸ ಚಿತ್ರ ತುಂಬ ಚೆನ್ನಾಗಿದೆ. ನಮ್ಮ ಜಿಲ್ಲೆಯವರೇ ಕುಂ ವೀರಭದ್ರಪರ ಕಾದಂಬರಿ ಆಧಾರಿತ ಕಥೆಯನ್ನು ಇಟ್ಟುಕೊಂಡು ನಮ್ಮ ರಘುರಾಮ್ ಚರಣ್ ಅವರು ಹಾಗೂ ಶಿವಮೂರ್ತಿ ಅವರು ಮತ್ತು ಇನ್ನು ತಂಡ ಎಲ್ಲ ಸೇರಿಕೊಂಡು ಕಾದಂಬರಿಯನ್ನು ಕಥೆಯನ್ನು ಸಿನಿಮಾವಾಗಿ ಅದ್ಭುತವಾಗಿ ಮೂಡಿ ಬಂದಿದ್ದಾರೆ. ಈ ಸಿನಿಮಾ ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ನೋಡ್ತಕ್ಕಂಥ ಸಿನಿಮಾ. ದಯವಿಟ್ಟು ಕಲಾವಿದರನ್ನು ಬೆಳೆಸ್ರಿ, ಕಲಾವಿದರನ್ನು ಗೌರವಿಸಿ, ಕಲಾವಿದರನ್ನು ಪ್ರೀತಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ಫಿಲ್ಮು ಬಂದಿದೆ. ಮತ್ತು ಹಾಗೆ ಹಾಡುಗಳು ಭಾಳ ಕೇಳೋಕ್ಕೆ ಭಾಳ ಹಿತವಾಗಿ ಅನಿಸುತ್ತೆ. ಮತ್ತು ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗ್ ಮಾತ್ರ ಭಾಳ ಚೆನ್ನಾಗಿದೆ. ಇದು ಒಂಥರ ಕ್ಲಾಸ್ ಮೂವಿ ಥರನೇ ಇದೆ. ಇದು ನನಗೆ ಅಂದ್ಬಿಟ್ಟು ಒಂದು ಅವಾರ್ಡ್ ಕೂಡ ಹೊಡೆಯೋ ಚಾನ್ಸಸ್ ಭಾಳ ಇದೆ. ಅಂದರೆ ವಯಸ್ಸಾದವರಿಗೆ ಅವರಿಗೆ ನಾವು ಹೊಸತನಕ್ಕೆ ಹೊಂದ್ಕೊಳ್ರಿ ಅಂತ ಹೇಳೋದ್ಕಿಂತ ಅವರಿಗೆ ನಾವು ಹೊಂದ್ಕೊಂಡು ಅವರಿಗೆ ನೆಮ್ಮದಿ ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ನಮಗೆ ಬದಲಾಗಿ ನಾವು ಅವ್ರಿಗೆ ಬದಲಾಗಿ ಅಂತ ಹೇಳ್ಬಾರ್ದು, ನಾವು ಅವ್ರಿಗೆ ಹೊಂದ್ಕೊಂಡು ಹೋಗ್ಬೇಕು. ಇದೇ ಜೀವನ ಇರುತ್ತೆ, ಸುಖಮಯ ಆಗಿರುತ್ತೆ ಜೀವನ. ನಮ್ಮ ಹಳ್ಳಿಗಾಡಿನ ಪಕ್ಕ ಮನೆ ಮಗಳು ಮತ್ತೆ ಮನೆ ಸೊಸೆಯಾಗಿ ಹಿರಿಯರಾಗಿ ಒಂದು ಸಮಾಜಕ್ಕೆ ಒಂದು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ತಾನು ಸಬಳೆ, ನಾನು ಎಲ್ಲವನ್ನೂ ನಿಭಾಯಿಸ್ಕೊಳ್ಳಲು ಸಮಾಜದಲ್ಲಿ ಸಂಸ್ಕೃತಿ ಆಗಿರ್ಬೋದು, ಕಲೆ ಆಗಿರ್ಬೋದು, ಆಮೇಲೆ ಜೀವನ ಆಗಿರ್ಬೋದು, ಎಲ್ಲವನ್ನು ಒಂಟಿಯಾಗಿ ಕೂಡ ನಿಭಾಯಿಸಬಹುದು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹೆಣ್ಣು ಒಬ್ಬಳು ಸಬಲೆ ಅನ್ನೋದನ್ನ ಈ ಸಿನಿಮಾ ನಮಗೆ ಎತ್ತಿ ತೋರಿಸುತ್ತೆ. ಎಲ್ಲರೂ ಈ ಸಿನಿಮಾವನ್ನು ನೋಡಿ ಹೆಣ್ಣಿಗೆ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಸಾಕ್ತಾರಂದ್ರೆ ನಮ್ಮ ಕಣ್ಣಲ್ಲಿನೂ ನೀರು ಬಂದಿದೆ. ದಯವಿಟ್ಟು ನಮ್ಮ ಹೊಸಪೇಟೆ ಜನಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಅವ್ರಿಗೆ ದಯವಿಟ್ಟು ನೀವು ಸಹಕಾರ ಕೊಡಿದ್ದು ಸಿನಿಮಾ ನೋಡ್ರಿ. ಭಾಳ ಚೆನ್ನಾಗ ಮೀನಿಂಗ್ಫುಲ್ ಸಿನಿಮಾ, ಭಾಳ ಮೀನಿಂಗ್ಫುಲ್ ಸಿನಿಮಾ. ನನಗೆ ಜಾಸ್ತಿ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ನನಗೆ ಹಾರ್ಟ್ ಟಚಿಂಗ್ ಆಗಿದೆ. ಮೆಸೇಜ್ ಅಂದರೆ ಯಾವ ಥರ ಬದುಕು ತಾಯಿ ಕಟ್ತಾರ, ಆ ಮಗುಗೆ ಸಾಕಿ ದೊಡ್ಡ ಮಾಡಿ ಅತ್ತಗೆ ಒಂದು ಗೌರ್ಮೆಂಟ್ ಜಾಬ್ ಇದು ಬರ್ತೈತೆ. ಅದೇ ರೀತಿ ಆ ತಾಯಿ ಕಾಡಲ್ಲಿ ಇರೋದೇ ಇಷ್ಟಪಡ್ತಾರೆ. ಅಂದರೆ ಆಕಿಗೆ ಲಾಸ್ಟಿಗೆ ಕೊನೆಗೆ ಯಾರೋ ಇಲ್ಲ ಅಂತ ಆಕಿ ಕೊನೆಗೆ ಒಬ್ಬಳೇ ಜೀವನ ಮಾಡ್ಬೇಕಂತ ಇದು ಒಂದು ನೋಡಿದೀವಲ್ಲ, ಅದೇ ನಮ್ಮ ಮನಸ್ಸಿಗೆ ಭಾಳ ಹಾರ್ಟ್ ಟಚಿಂಗ್ ಇದೆ. ಆದರೆ ಆಕಿದು ಸಾಹಸ ನಾವು ಇದು ಯಾಕಂದರೆ ಇದು ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಆ ಆ್ಯಕ್ಟರ್ ಏನಿದಾರಲ್ಲ ತಾಯಿ, ಆಕಿಗೆ ಬ್ರೈನ್ ಟ್ಯೂಮರ್ ಆಗಿದೆ. ಸದ್ಯಗೆ ಈಗ ಪ್ರೆಸೆಂಟ್ ಆಕಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಇದ್ದಾರೆ. ಸೊ ದಯವಿಟ್ಟು ನಾನು ಎಲ್ಲ ಹೊಸಪೇಟೆ ಜನಗೆ ಮನವಿ ಮಾಡ್ತೀನಿ, ಪ್ಲೀಸ್ ಇದು ಸಿನಿಮಾ ನೋಡಿ. ನೀವು ಕೂಡ ಕಣ್ಣಲ್ಲಿ ನೀರು ಹಾಕಲ್ದಂಗೆ ಬರಲ್ಲ. ತುಂಬ ವೆರಿ ವೆರಿ ಮೀನಿಂಗ್ಫುಲ್ ಸಿನಿಮಾ. ಥ್ಯಾಂಕ್ ಯು. ಅದೇ ಹೆಣ್ಣು ಮನ್ಸು ಮಾಡಿದ್ರೆ ಯಾವುದು ರೀತಿ ಆಕಿ ಕಷ್ಟನೋ ಸುಖನೋ ಆಕಿ ಮಗುಗೆ ಸಾಕಿ ಒಂದ್ ಮಟ್ಟಿಗೆ ತಂದಿ ಆಕಿ ಸ್ವತಃ ಬದುಕ್ತಾರಲ್ಲ, ಒಬ್ಳೆ ಬದುಕೋದು ಆಕಿಗೆ ಗ್ರೇಟ್. ಆಕಿ ಅದಕ್ಕೆ ಆಕಿಗೆ ಯಾರ್ದು ಸಹಾಯ ಬೇಕಂಗಿಲ್ಲ. ವೀರಭದ್ರಪ್ಪ ಅವರ ಕಾದಂಬರಿ ಆದಂಥ ಕುಬುಸ ಸಿನಿಮಾ ಇವತ್ತು ಹೊಸಪೇಟೆಯ ಸರಸ್ವತಿ ಚಿತ್ರಮಂದಿರ ಸೇರಿದಂತೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಬಿಡುಗಡೆ ಆಗಿದೆ. ನಿಜವಾಗ್ಲೂ ಸಿನಿಮಾ ನಾವು ಪ್ರೇಕ್ಷಕರ ಮಧ್ಯೆ ಸಿನಿಮಾ ನೋಡ್ಕೊಂಡು ಬಂದ್ವಿ. ನಿಜಕ್ಕೂ ಕೂಡ ನಾನು ಸಿನಿಮಾ ನೋಡುವಾಗ ಬರೀ ಪ್ರೇಕ್ಷಕರ ಒಂದು ಮುಖಭಾವನೆಯನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆಮೇಲೆ ಇಂಟರ್ವೆಲ್ ಆದಮೇಲೆ ತುಂಬ ಜನಗಳ ಹತ್ರ ನಾನು ಮಾತಾಡಿದೆ ಸಿನಿಮಾದ ಬಗ್ಗೆ. ಎಲ್ಲೂ ಕೂಡ ಸಿನಿಮಾ ಅಭಾಸ ಆಗದೆ, ಬೋರ್ ಬರದೆ, ಇಡೀ ಪ್ರತಿಯೊಂದು ಸೀನ್ಗಳು ಕೂಡ ಮನ ಮುಟ್ಟುವಾಗೆ ಕಟ್ಟಿಕೊಡುವಲ್ಲಿ ನಿರ್ದೇಶಕರು ಭಾಳ ಜಾಣ್ಮೆಯನ್ನು ತೋರಿಸಿದ್ದಾರೆ. ನಿಜವಾಗ್ಲೂ ಈ ಸಿನಿಮಾ ಪ್ರತಿಯೊಬ್ಬರು ಬಂದು ನೋಡಬೇಕು. ಯಾಕಂದರೆ ಇವತ್ತಿನ ದಿನಗಳಲ್ಲಿ ಸಿನಿಮಾಗಳು ಅಂತಂದರೆ VPX ಗ್ರೀನ್ ಮ್ಯಾಟ್ಗಳಲ್ಲಿ ಸಿನಿಮಾ ತೆಗೆದು ಒಂಥರ ಚಂದಮಾಮನ ಕತೆ ಥರ ಮಾಡಿ ವೈಭವೀಕರಿಸುವಂಥ ಕೋಟಿ ಮಾಡಿ ಸಿನಿಮಾ ಮಾಡಿ ತೋರಿಸ್ತಾರೆ. ಆದರೆ ನಿಜಕ್ಕೂ ಈ ಸಿನಿಮಾ ಈ ನಾಡಿನ ನಮ್ಮ ಮಣ್ಣಿನ ಸೊಗಡನ್ನು ತಿಳಿಸುವಂಥ ಸಿನಿಮಾ, ಒಂದು ಸಮುದಾಯದ ಸಂಪ್ರದಾಯವನ್ನು ತಿಳಿಸುವಂಥ ಸಿನಿಮಾ. ದಯಮಾಡಿ ಎಲ್ಲರೂ ಈ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ. ನಿರ್ಮಾಪಕರು ನಿಜವಾಗಲೂ ಕೂಡ ಅವರ ಪಟ್ಟ ಶ್ರಮಕ್ಕೆ ನಾವು ಬೆಲೆ ಕೊಡಬೇಕಾಗಿದೆ. ಎಲ್ಲರೂ ಪ್ರೇಕ್ಷಕರು ನಾನು ವಿನಂತಿ ಮಾಡ್ಕೊಳ್ತೀನಿ, ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಗೆಲ್ಲಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ. ಎಲ್ಲ ದೈವತ್ವದ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮನಗಳನ್ನ ಹೇಳ್ತೇನೆ.
ನಾವು ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಕಲಾವಿದರನ್ನೇ, ಎಲ್ಲ ನಮ್ಮ ಸ್ಥಳೀಯ ಕಲಾವಿದರನ್ನೇ ತಗೊಂಡಿದ್ದೀವಿ. ನೀವೆಲ್ಲ ನೋಡ್ತಾ ಇದ್ದೀರಾ, ಪ್ರೇಕ್ಷಕರು ನೋಡ್ತಾ ಇದ್ದಾರೆ. ಇವತ್ತು ನಾವು ನೋಡಿದ್ದೀವಿ ಈ ಸಿನಿಮಾನ, ಎಲ್ಲರೂ ಪ್ರೇಕ್ಷಕರು ನೋಡಿ ಅದನ್ನು, ಎಲ್ಲರೂ ಸ್ಥಳೀಯ ಕಲಾವಿದರು, ಟಿ ಬಿ ಡ್ಯಾಮ್ ಸಂಘದ ಕಲಾವಿದರು, ಆಮೇಲೆ ಡಾಣಾಪುರ್ 82 ಡಾಣಾಪುರ್ ಮಗಣಿ ಅಲ್ಲಿನ ಪ್ರಕೃತಿ ತಗೊಂಡು ಅಲ್ಲಿ ಅವರು ಎಷ್ಟು ನಮಗೆ ಸಾಥ್ ಕೊಟ್ಟಿದ್ದಾರೆ ಅಂತಂದರೆ, ನಾವು ಮಧ್ಯರಾತ್ರಿ ಹೋದ್ರೂ ಆ ಮನೇನ ಬಿಟ್ಕೊಟ್ಟು ಅವ್ರು ಇನ್ನೊಂದು ಮನೇಲಿದ್ದಾರೆ, ಅಷ್ಟು ಚೆನ್ನಾಗಿ ನಮಗೆ ಸಹಕರಿಸಿದ್ದಾರೆ. ಅದು ಆಮೇಲೆ ಅದಕ್ಕೆ ಮತ್ತು ಪ್ರಕೃತಿ ಅಮ್ಮ ಮಂಜಮ್ಮ ಜೋಗ್ತಿಗೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹನುಮಕ್ಕ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅವರು ನಮ್ಮ ಹೊಸಪೇಟೆಯವರೇ ಆಗಿರೋದ್ರಿಂದ, ಮರಮನಹಳ್ಳಿಯವರೇ ಆಗಿರೋದ್ರಿಂದ ಮಾತಾ ಮಂಜಮ್ಮ ಜೋಗತಿ ಅವ್ರಿಗೆ ನಾವು ಈ ಥರ ನಮ್ಮ ಜೊತೆಗಿದ್ದು ಅವರು ನಮ್ಮ ಸಿನಿಮಾದಲ್ಲಿ ಅವರು ಸಹಕರಿಸಿದ್ದಾರೆ. ಆಮೇಲೆ ನಮ್ಮ ಚಂದ್ರು ಅಣ್ಣ ಆಗಿರಲಿ, ನಮ್ಮ ಕುಲಕರ್ಣಿ ಸರ್ ಆಗಿರಲಿ, ನಮ್ಮ ಗುಂಡಿ ರಮೇಶ್ ಸರ್ ಆಗಿರಲಿ, ಆಮೇಲೆ ರಘುರಾಮ್ ಚರಣ್ ಆಗಿರಲಿ, ನಮ್ಮ ಶೋಭಾ ಅವರಾಗಿರಲಿ, ನಾವು ಪ್ರತಿಯೊಂದರಲ್ಲಿ ಹೆಂಗಿತ್ತು ಅಂದರೆ ಎಲ್ಲದೂ ಇತ್ತು. ಎಲ್ಲ ಇದ್ದಾಗ ಚೆನ್ನಾಗಿ ಎಕ್ಸ್ಪೋಸ್ ಆಯಿತು, ಎಲ್ಲ ಆಯಿತು. ಆಮೇಲೆ 4 years ಆಯಿತು ನಿಂತುಬಿಡ್ತಿದ್ದು. ಆಮೇಲೆ ಒಂದು ಹಂತ ಬಂದಮೇಲೆ ಎಲ್ಲರೂ ನಾವು ನಮ್ಮದು ಫ್ಯಾಮಿಲಿ ಬಂದು ನಾವು ತೊಗೊಳೋಣ ಮಾಡೋಣ, ನಮ್ಮ ಗುಂಡಿ ರಮೇಶ್ ಅವರು ಇದನ್ನು ನಾವು ಹೊರಗಡೆ ತೊಗೊಂಡು ಬಂದು ನಮ್ಮ ಸ್ಥಳೀಯ ಕಲಾವಿದರು ಇರೋದ್ರಿಂದ ಇದನ್ನು ನಾವು ಪ್ರೀತಿಯಿಂದ ನಾವು ಮನೆಗೆ ನೋಡ್ಕೊಳ್ತೀವಿ. ಅದೇ ನಾವು ಬೇರೆ ಕಡೆ ಹೋದರೆ, ಬೇರೆ ಕಲಾವಿದ್ರ ಮನೆಗೆ ಹೋದರೆ, ಬೇರೆ ಆರ್ಟಿಸ್ಟ್ ಮನೆಗೆ ಹೋದರೆ, ನಟರ ಮನೆಗೆ ಹೋದರೆ ನಾವು ಕೊಟ್ಟಷ್ಟು ಪ್ರೀತಿ ಅವ್ರು ಕೊಡೋಲ್ಲ. ಸೊ ನಮ್ಮ ಕಲಾವಿದರು ಇರೋದ್ರಿಂದ, ನಮ್ಮವರೇ ಇರೋದ್ರಿಂದ ದಯವಿಟ್ಟು ನೀವು ಎಲ್ಲರೂ ರಾಜ್ಯಾದ್ಯಂತ ಇವತ್ತು ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲ ನೀವು ದೈವತ್ವದ ಮನಸ್ಸುಗಳು ನೀವು ನೋಡಬೇಕು, ನೀವು ಅದನ್ನು ತುಂಬ ಹೃದಯದಿಂದ ಆರಾಧಿಸ್ಬೇಕು. ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು ಎಷ್ಟೇ ಎತ್ತರಕ್ಕೆ ಹೋದ್ರೂ ತಾಯಿ ಮಗನ ಸಂಬಂಧ, ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು, ಆ ದಿನ ಬ್ಲೌಸ್ಲೆಸ್ ಮುದುಕಿನೇ ಆಗಿರ್ಬೋದು, ಈ ದಿನ ಟೆಕ್ನಾಲಜಿ ಬ್ಲೌಸೇ ಇರ್ಬೋದು. ತಾಯಿ ಮಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ ತಾಯಿನ, ಅದನ್ನ ಅರ್ಥ ಮಾಡಿಕೊಂಡು ಜೊತೆಗೆ ಹೆಂಡತಿಗೂ ಸಹ ಅದನ್ನ ತನ್ನ ಗಂಡನಿಗೆ ಸಪೋರ್ಟ್ ಮಾಡ್ತಾ ಮನೆ ವಾತಾವರಣನ ಈ ಥರ ಸೃಷ್ಟಿ ಮಾಡಿದ್ರೆ ಮನೆಗಳು ಚೆನ್ನಾಗಿರ್ತವೆ, ಫ್ಯಾಮಿಲಿ ಚೆನ್ನಾಗಿರುತ್ತೆ, ಸೊಸೈಟಿ ಚೆನ್ನಾಗಿರುತ್ತೆ, ಹಳ್ಳಿ ಚೆನ್ನಾಗಾಗುತ್ತೆ, ನಗರ ಚೆನ್ನಾಗಾಗುತ್ತೆ, ಇಡೀ ದೇಶ ಚೆನ್ನಾಗಾಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರು, ಏನೇ ಮಾಡಿದ್ರು ಕೂಡ ಪ್ರೀತಿ ಬೇಕು, ವಿಶ್ವಾಸ ಬೇಕು, ನಂಬಿಕೆ ಬೇಕು. ಪ್ರಕೃತಿ ನಮ್ಮನ್ನ ಅಷ್ಟು ಚೆನ್ನಾಗಿ ಸಹಕರಿಸುತ್ತೆ. ನೀರು, ಗಾಳಿ, ಬೆಂಕಿ, ಮಣ್ಣು ಎಲ್ಲನೂ ಸಹಕರಿಸುತ್ತೆ. ಅದು ನಮ್ಮನಿಗೆ ಎಲ್ಲ ರೀತಿಯಿಂದನೂ ಕೊಡುತ್ತೆ. ನಾವು ಮನುಷ್ಯರು ಅದನ್ನ ಇಷ್ಟಪಟ್ಟು ಪ್ರೀತಿಯಿಂದ ನಾವು ಅದನ್ನು ಕೆಲಸ ಮಾಡಿದ್ರೆ ಹನುಮಕ್ಕಂತರ ಅವ್ರು ಮಾಡಿರೋ ಕೆಲಸ, ಅವ್ರು ಪ್ರತಿಯೊಂದು ಕಲ್ಲುಗಳು ಮಾತಾಡ್ತವೆ, ಪ್ರಾಣಿಗಳು ಮಾತಾಡ್ತವೆ, ಪಕ್ಷಿಗಳು ಮಾತಾಡ್ತವೆ. ಯಾಕಂದ್ರೆ ಅವ್ರು ಬೆಳೆದು ಬಂದಿರೋ ರೀತಿನೇ ಅವರು ಪ್ರಕೃತಿಯಲ್ಲೇ ಬೆಳೆದು ಬಂದಿರೋದಕ್ಕೆ ಟೆಕ್ನಾಲಜಿ ನೆಕ್ಸ್ಟ್, ಪ್ರೀತಿ ಫಸ್ಟ್, ಫ್ಯಾಮಿಲಿ ಫಸ್ಟ್. ದಯವಿಟ್ಟು ಎಲ್ಲರೂ ನೋಡ್ರಿ, ಇದನ್ನ ಸಹಕರಿಸ್ರಿ. ನಿಮಗೆ ಹೃದಯಪೂರ್ವಕವಾಗಿ ನಮಸ್ಕಾರ. ಸಿನಿಮಾ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಆ ಸಿನಿಮಾ ನೋಡ್ತಾ ಇದ್ರೆ ಈಗ ಹೋಲ್ ಟೀಮ್ದು ಎಫರ್ಟ್ ಏನು ಅಂತ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನನಗೆಲ್ಲೂ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಅಂತ ಎಲ್ಲೋ ಅನ್ಸೇ ಇಲ್ಲ. ಎಲ್ಲ ಫುಲ್ ನೈಜ ಘಟನೆ, ಎಲ್ಲೋ ಒಂದು ನಮ್ಮ ಮೆಮೊರಿಯಲ್ಲಿ ಎಲ್ಲೋ ಲಾಸ್ಟ್ ಎಲ್ಲೋ ನೋಡಿದ್ವಲ್ಲ, ಯಾವುದೋ ಮನೇಲಿ ಇದು ಘಟನೆ ನಡೀತಾ ಇದೆಯಲ್ಲ ಅನ್ನೋ ಥರನೇ ಫೀಲಿಂಗ್ ಬಂತು. ಇದರಲ್ಲಿ ಒಂದು ಮೆಸೇಜ್ ಅಂತ ಹೇಳಿದರೆ, ಪ್ರೀತಿ ವಿಶ್ವಾಸ, ತಾಯಿ ಮಗಂತ ಪ್ರೀತಿ ವಿಶ್ವಾಸದ ಮುಂದೆ ಯಾವುದೇ ಆಡಂಬರ ಬೇಕಾಗಿಲ್ಲ ಅನ್ನೋದು ನಮಗೆ ತಿಳಿದಿತ್ತು. ಇದರಲ್ಲಿ ಕೆಲವೊಂದು ಫಿಲ್ಮ್ಗಳಲ್ಲಿ ಈಗ ಸೈಡ್ ಆ್ಯಕ್ಟಿಂಗ್, ತುಂಬ ಸೈಡ್ ಇರ್ತಾರಲ್ಲ, ಅವ್ರದ್ದು ಆ್ಯಕ್ಟಿಂಗ್ ಅಷ್ಟು ಗೊತ್ತಾಗ್ತಿರಲ್ಲ, ಅಷ್ಟು ರಿಯಲಿಸ್ಟಿಕ್ ಆಗಿಲ್ಲ. ಇದರಲ್ಲಿ ಏನಾಗುತ್ತೆ ಅಂದರೆ ಹೋಲ್ ಟೀಮು ಸೈಡಿಂದ ಇಟ್ಬಿಟ್ಟು ಮೇನ್ ಹೀರೋ ಆಯಿತು, ಹೀರೋಯಿನ್ ಆಯಿತು, ಯಾರದು ಪೋಷಕ ನಟನೆ ಅದು ಆಯಿತು, ಮತ್ತು ಸೈಡ್ ಆ್ಯಕ್ಟರ್ಸ್ ಅವ್ರದ್ದು ಕೂಡ ಆ್ಯಕ್ಟಿಂಗ್ ಎಲ್ಲಿ ಆ್ಯಕ್ಟಿಂಗ್ ಮಾಡಿದಾರೆ ಅಂತಲೇ ಅನಿಸಿಲ್ಲ, ನೈಜವಾಗಿ ಮೂಡ್ ಬಂದಿದೆ. ಸೊ ಇದನ್ನ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಓಡುತ್ತೆ ಅಂತ ಅನಿಸುತ್ತೆ ನಮಗೆ ಕೂಡ. ಓಡಲಿ, ಇದು 100 days ಆಗಲಿ, ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೋಲ್ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್. ಪ್ರೀತಿ ವಿಶ್ವಾಸಕ್ಕೆ ಅಷ್ಟೊಂದು ಬೆಲೆ ಇಲ್ಲ. ನಾವು ಮೊಬೈಲ್ ಇಟ್ಕೊಂಡಿರ್ತೀವಿ, ಇಲ್ಲಿ ಎದುರುಗಡೆ ಪೇರೆಂಟ್ಸ್ ಇರ್ತಾರೆ, ಮಕ್ಕಳು ಇರ್ತಾರೆ, ಎಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಇರ್ತಾರೆ. ಬಟ್ ನಾವು ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡೋದೇ ಇಲ್ಲ. ಅಲ್ಲಿ ಯಾವಾಗ ನಾವು ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ತೀವಲ್ಲ, ಪ್ರೀತಿ ವಿಶ್ವಾಸನೂ ಜಾಸ್ತಿ ಆಗುತ್ತೆ, ಮತ್ತು ಆ ಬಾಂಡಿಂಗ್ಸ್ ಏನಿರುತ್ತೆ, ಬಾಂಧವ್ಯ ಜಾಸ್ತಿ ಬೆಳೆಯುತ್ತೆ.
ನಾವು ಮೊಬೈಲಲ್ಲಿ ನೋಡ್ಕೊಂಡ್ಬಿಟ್ಟು ಜಾಸ್ತಿ ಸ್ಪೆಂಡ್ ಮಾಡ್ತೀವಿ. ಪಕ್ಕದಲ್ಲೇ ಇರ್ತಾರೆ, ಅವ್ರಿಗೆ ಹಾಯ್ ಹೇಳಲ್ಲ, ಅವ್ರ ಹತ್ರ ನಾವು ಅಷ್ಟು ಕ್ಲೋಸ್ ಆಗಿ ಮಾತಾಡೋಕ್ಕೂ ಆಗೋದಿಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ರೆ ಪ್ರೀತಿ ವಿಶ್ವಾಸ, ನಾವು ನೇಚರ್ನ ಪ್ರೀತಿ ಮಾಡಬೇಕು. ನಾವು ನಮ್ಮ ಲೈಫಲ್ಲಿ ರಿಯಲಿಸ್ಟಿಕ್ ಆಗಿರಬೇಕು, ಯಾವುದೇ ಥರದ ಆಡಂಬರ ಬೇಡ. ಡಿಜಿಟಲ್ ಲೈಫು ನಮಗೆ ಬೇಕು, ಅವಶ್ಯಕತೆ ಬೇಕು, ಯಾಕಂದರೆ ಈಗ ಅಡ್ವಾನ್ಸ್ ಲೈಫಲ್ಲಿ ಬೇಕೇ ಬೇಕು. ಬಟ್ ಅದು ದೆ ಶುಡ್ ಬಿ ಸಮ್ ಲಿಮಿಟ್ಸ್. ಆ ಲಿಮಿಟ್ಸ್ ಮೀರಿ ಹೋಗಬಾರ್ದು ಅಂತ ಹೇಳ್ಬೇಕು. ಯಾಕಂದರೆ ಎಲ್ಲದಕ್ಕೂ ನಾವು ಏನೇ ಆದರೂ ಕೂಡ ಹ್ಯೂಮನ್ಸ್, ನಾವು ಮನುಷ್ಯರು, ನಾವೇನೇ ಡಿಜಿಟಲ್ ನಾವು ಅದು ಇದು ಅಂತ ಹೇಳಿದ್ರು ಕೂಡ ನಮಗೆ ಕೊನೆಗೆ ನಾವು ಮನೆಗೆ ಬರ್ತೀವಿ. ನಾವು 8 hours 10 hours ನಾವು ಹೊರಗಡೆ ವರ್ಕ್ ಮಾಡಿದ್ರು ಕೂಡ ಲಾಸ್ಟಿಗೆ ಮನೆಗೆ ಬರ್ತೀವಿ. ಮನೆಗೆ ಬಂದಾಗ ತಾಯಿ ಪ್ರೀತಿನೋ, ಹೆಂಡತಿ ಪ್ರೀತಿನೋ, ಗಂಡನ ಪ್ರೀತಿನೋ, ಮಕ್ಕಳ ಪ್ರೀತಿನೋ, ಆ ಪ್ರೀತಿ ಬೇಕೇ ಬೇಕಾಗುತ್ತೆ. ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದರಿಂದನೇ ಲೈಫ್ ಇದಾಗುತ್ತೆ. ಸೊ ಅದು ಹೌದು, ಪ್ರಕೃತಿನ ಮರಿಲೇಬಾರ್ದು. ಪ್ರಕೃತಿಯಿಂದನೇ ನಾವು ಇರೋದಲ್ವಾ, ಪ್ರಕೃತಿ ಇಲ್ಲ ಅಂತ ಹೇಳಿದ್ರೆ ನಾವೇನು ಇಲ್ಲೇ ಇಲ್ಲ. ಸೊ ಒಂದು ಆ ಮೆಸೇಜ್ ಇದರಲ್ಲಿ ಅಂದ್ರೆ ಇಟ್ ಈಸ್ ಎ ಬಾಂಡಿಂಗ್, ನಾಟ್ ಓನ್ಲಿ ಒಂದನ್ನ ಅವ್ರು ಎಲ್ಲಿ ಇದು ಮಾಡಿಲ್ಲ, ಪಾಯಿಂಟ್ ಔಟ್ ಮಾಡಿಲ್ಲ, ಎಲ್ಲ ರೀತಿಯಿಂದನೂ ಅದು ಬಂದಿದೆ, ಮೂಡ್ ಬಂದಿದೆ. ಅದನ್ನ ನಾವು ಯಾವ ರೀತಿ ಮೆಸೇಜ್ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫಿಲಿಮ್ ತುಂಬಾನೇ ಚೆನ್ನಾಗಿದೆ. ನಾವು ಕುತ್ಕೊಂಡಿದ್ದೀವಿ, ಅದು ನಮಗೆ ಗೊತ್ತೇ, ಎಲ್ಲೂ ನಮ್ಗೆ ಒಂದು ಸೆಕೆಂಡ್ ಕೂಡ ನಮ್ಗೆ ಬೋರ್ ಅನಿಸಿಲ್ಲ. ಏನು ವಾಟ್ ನೆಕ್ಸ್ಟ್ ಅಂತಾನೆ ಅನಿಸ್ತಾ ಇತ್ತು. ಥ್ರಿಲ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. 100 days ಓಡಿ ಎಲ್ಲ ಹೋಲ್ ಟೀಮ್ ತುಂಬಾನೇ ಎಫರ್ಟ್ ಹಾಕಿ ಮಾಡಿದ್ದಾರೆ. ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಅವರ ನಿಜವಾಗ್ಲೂ ಅವರ ರಂಗಭೂಮಿ ಅನುಭವನ ಯಾವುದೇ ಕಾರಣಕ್ಕೂ ಹೇಳ್ತಾರೆ. ನಾವು ಕೂಡ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದೀವಿ. ರಂಗಭೂಮಿ ಅನುಭವ ನಿಜವಾಗ್ಲೂ ಅದ್ಭುತ. ಹೊಸಪೇಟೆ ಕನ್ನಡ ಕಲಾ ಸಂಘದವರು, ನಮ್ಮ ಚಂದ್ರಶೇಖರ್ ಸಾರು, ರಾಜಶೇಖರ್ ಸಾರು, ಮತ್ತು ತುಂಬ ಜನ ಅಗಲಿ ಹೋಗಿದ್ದಾರೆ ನಮಗೆ ಇವತ್ತು. ಅವರಿಗೆಲ್ಲ ಆತ್ಮಕ್ಕೆ ಶಾಂತಿ ಸಿಗಬೇಕಂತ ಬದ್ರಿ ಸಾರು, ನಮ್ಮ ಕಲ್ಯಾಣ ಕರ್ನಾಟಕ ಕಲಾವಿದರ ಗೌರವಾಧ್ಯಕ್ಷರವರು, ಈ ಥರದ ಅದ್ಭುತವಾದಂಥ ಕಲಾವಿದರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಕನ್ನಡಿಗರು, ಕನ್ನಡ ಚಿತ್ರಪ್ರೇಮಿಗಳು ಚಿತ್ರಮಂದಿರಕ್ಕೆ ಬಂದು, ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ಗೆಲ್ಲಿಸ್ಬೇಕು. ಅದೇ ರೀತಿ ಈ ಥರದ ಚಿತ್ರಗಳನ್ನು ಕರ್ನಾಟಕದಲ್ಲಿ ಥಿಯೇಟ್ರ್ಗಳಿಗೆ ತಗೊಳ್ಳುವಂಥ ಕೆಲಸವನ್ನು ಡಿಸ್ಟ್ರಿಬ್ಯೂಟರ್ ಮಾಡಬೇಕು. ಯಾಕಂದರೆ ನಿಜವಾಗ್ಲೂ ಕತೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಜನರಿಗೆ ಮುಟ್ಟಿಲ್ಲ ಅಂದರೆ ಆ ಕತೆ ಅಲ್ಲೇ ಕೊಲೆ ಆಗೋಗುತ್ತೆ. ಇದು ಮೇನ್ ಆಗಿ ಡಿಸ್ಟ್ರಿಬ್ಯೂಟರ್ಗಳು ಮಾಡಬೇಕಾಗಿದೆ ಕೆಲಸ. ಒಳ್ಳೆಯ ಕತೆಗಳನ್ನು, ಒಳ್ಳೆಯ ಸಿನಿಮಾ ಬಂದಾಗ ಪ್ರೋತ್ಸಾಹ ಮಾಡಿ ಥಿಯೇಟ್ರಿಗೆ ತರಬೇಕು. ಅಪ್ಪು ಸುಧಾಕರ್ ಅಂತ. ಈ ಸಿನಿಮಾದಲ್ಲಿ ನೋಡೋಕ್ಕಿಂತ ಮುಂಚಿತವಾಗಿ ನಾನು ಹೋಗುವಾಗ ತುಂಬಾ ಖುಷಿಯಿಂದ ಹೋದೆ. ನಾನು ಇದನ್ನ ಖುಷಿಯಿಂದ ಹೇಳಕ್ಕಾಗ್ತಿಲ್ಲ, ಯಾಕೆಂದ್ರೆ ನಾನು ಹಳೆ ಜೀವನದಲ್ಲಿ ನೆನೆಸ್ಕೊಂಡೆ. ನಮ್ಮ ಅಪ್ಪ ನಮ್ಮ ಇದೇ ಕೆಲಸ ಮಾಡ್ತಿರೋದು. ಈಗ ಒಂದು ರೀಸೆಂಟ್ ಒಂದು 3-4 years ಆಯ್ತು ಅಷ್ಟೇ ಬಿಟ್ಟು ಕೆಲಸ. ಅವರು ಆ ಕಲ್ಲು ಹೊಡೆಯೋ ಕೆಲಸದಿಂದ ನಮ್ಮ ಅಪ್ಪ ನಮ್ಮ ನನ್ನ ಈ ಒಂದು ಹೊಸಪೇಟೆ ಹುಡುಗ ಅಂತಂದೇಳಿ ಹೆಸರುವಾಸಿ ಆಗೋಕ್ಕೆ ನಮ್ಮ ಅಪ್ಪ ಅಮ್ಮ ಕಾರಣ. ಯಾಕೆಂದ್ರೆ ಅವ್ರು ಮಾಡೋಂಥ ಕೆಲಸ ಆಗಿರ್ಬೋದು, ಅವ್ರು ಮಾಡ್ತಕ್ಕಂಥ ಈ ಸಿನಿಮಾದಲ್ಲಿ ಎಲ್ಲ ಒಂದೊಂದು ಭಾಗ ಕೂಡ ಇದರಲ್ಲಿದೆ. ಆ ಒಂದೊಂದು ಸೀನಿಗೂ ಕಣ್ಣೀರು ಬರುವಂಥ ಸಿನಿಮಾ ಈ ಒಂದು ಸೀನಲ್ಲಿದೆ. ಈ ಸಿನಿಮಾದಲ್ಲಿ ನೋಡುವಂಥ ದೃಶ್ಯ, ಯಾವುದೇ ಒಬ್ಬ ಹಳ್ಳಿಯನ್ನು ಸಿಟಿಗೆ ಹೋಗಿ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋಗಲ್ಲ. ತಿರ್ಗಾ ಆ ಒಂದು ಈ ಸಿನಿಮಾ ನೋಡಿದ್ರಿಂದ ಆ ಒಂದು ಫಿಲಿಮಲ್ಲಿ ಅಂಥ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಈ ಒಂದು ಸಿನಿಮಾ ಪ್ರತಿಯೊಬ್ಬರು ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ಜನರು ನೋಡ್ಬೇಕಂತ ಧನ್ಯವಾದ ಹೇಳ್ಬೇಕು. ಇಂಥ ಫಿಲಿಮ್ ಕೊಟ್ಟಿರೋದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆನೇ ಅನ್ಬೇಕು. ಯಾಕಂದ್ರೆ ಒಂದು ತಾಯಿ ಮಗನ ಸೆಂಟಿಮೆಂಟು ಯಾರಿಗೂ ಅಲ್ಲಾಡ್ಸಕ್ಕಾಗಲ್ಲ. ಈ ಫಿಲಿಮ್ನ ತೋರ್ಸಾರೆ, ದಯಮಾಡಿ ಈ ಫಿಲಿಮ್ ಎಲ್ಲರೂ ನೋಡಿ ಆರಿಸಬೇಕಂತ. ನಮ್ಮ ಅವಳಿ ಜಿಲ್ಲೆಯ ಖ್ಯಾತ ಬರಗಾರ ಆಗಿರ್ತಕ್ಕಂಥ ಕುಂ ವೀರಭದ್ರಪ್ಪ ಅವರ ಕಾದಂಬರಿ ಆಧಾರಿತ ಚಲನಚಿತ್ರ ಕುಬ್ಸ, ರಘುರಾಮ್ ಚರಣ್ ಅವರ ನಿರ್ದೇಶನದಲ್ಲಿ ಶೋಭಾ ಅವರ ಒಂದು ನಿರ್ಮಾಣದಲ್ಲಿ ಮೂಡಿಬಿಡ್ತಕ್ಕಂಥ ಚಿತ್ರ ತುಂಬ ಒಂದು ಅಚ್ಚುಕಟ್ಟಾಗಿ ಸಿನಿಮಾ ಬಂದಿದೆ. ಇವತ್ತಿನ VPX, ಗ್ರೀನ್ ಮ್ಯಾಟು, ಬಡಿ ಕತ್ತಿ ಬಂದೂಕುಗಳ ಸಿನಿಮಾಗಳ ಮಧ್ಯೆ ಒಂದು ಹಂದರವಾದ ಒಂದು ಚಿತ್ರಕಥೆಯನ್ನು ಎಳೆದು ಒಂದು ಕಾದಂಬರಿಯನ್ನು ಚಿತ್ರರೂಪಕ್ಕೆ ತಂದು ಮಾಡಿರ್ತಕ್ಕಂಥ ಸಿನಿಮಾ ನಿಜವಾಗ್ಲೂ ಪ್ರತಿಯೊಬ್ಬ ಪ್ರೇಕ್ಷಕರ ಮನ ಮುಟ್ಟುವಂತೆ ನಿರ್ದೇಶಕರು ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಈ ಒಂದು ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಒಂದು ಅದ್ಭುತವಾದ ಒಂದು ಪಾತ್ರವನ್ನು ನೀಡಿದ ನಿರ್ದೇಶಕ ರಘುರಾಮ್ ಚರಣ್ ಅವ್ರಿಗೂ ಮತ್ತು ನಿರ್ಮಾಪಕರಿಗೂ ನಾನು ನಮ್ಮ ಕನ್ನಡ ಕಲಾ ಸಂಘದ ಬಹುತೇಕ ಕಲಾವಿದರು ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಈ ಸಿನಿಮಾನ ಎಲ್ಲರೂ ದಯಮಾಡಿ ಬಂದು ಥಿಯೇಟ್ರಿಗೆ ಬಂದು ಶುಭಾಶಯಗಳು ಹೇಳ್ಬೇಕು. ಯಾಕಂದರೆ ತುಂಬ ಚೆನ್ನಾಗಿದೆ ಫಿಲಿಮು. ತಾಯಿದು ಅರ್ಥ ಇವತ್ತವರೆಗೂ ಯಾರು ಹೇಳೋಕ್ಕಾಗಲ್ಲ. ಅದನ್ನ ಈ ಫಿಲಿಮನ್ನು ನೋಡ್ರಿ.
ನಿಮಗಲ್ಲ ಎಲ್ಲರಿಗೂ ಇನ್ನ 4 ಜನಕ್ಕೆ ಇನ್ನ 10 ಜನಕ್ಕೆ ನೀವೇ ಹೇಳಿದ್ರ ಅಷ್ಟು ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಿದೀವಿ, ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ತಾಯಿ ಸೆಂಟಿಮೆಂಟ್, ತಾಯಿ ಸೆಂಟಿಮೆಂಟ್ ಅಲ್ಲಿ ಏನಿದೆ ಲಾಸ್ಟಿಗೆ ಅಳು ಬರುತ್ತೆ. ಆ ಥರ ಎಲ್ಲರೂ ನೋಡ್ಬೋದು, ಥಿಯೇಟ್ರಲ್ಲಿ ಬಂದು ನೋಡ್ಬೇಕು, ನೋಡಿದ್ರೆ ಸಿನಿಮಾ ಅರ್ಥ ಆಗುತ್ತೆ ಅಂತೇಳಿ ಎಲ್ಲ ಪಾತ್ರಗಳು ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಚೆನ್ನಾಗಿ ಅಭಿನಯಿಸಿದ್ದಾರೆ. ಆಮೇಲೆ ಹನುಮಕ್ಕ ಅನ್ನೋ ಪಾತ್ರ ಅವ್ರದ್ದು ಬಹಳ ಚೆನ್ನಾಗಿ ಮೂಡಿ ಬಂದಿದೆ.